ವೆಲ್ಕಮ್ ಬ್ಯಾಕ್ ಟು ಮೇಕೋರು ತೇಜ್ಮಾ ಪಾಟೀಲ್. ಸೊ ಲಾಸ್ಟ್ ವಿಡಿಯೋದಾಗ ನಾನು ನಿಮಗೆ ಬೇಸಿಕ್ ಇನ್ಫಾರ್ಮೇಷನ್ ಹೇಳಿಕೊಟ್ಟಿದ್ದೆ. ಆ್ಯಸ್ ಅ ಹೇರ್ ಸ್ಟೈಲ್ ಆರ್ಟಿಸ್ಟ್ ನಿಮ್ಮ ಹತ್ರ ಬೇಸಿಕ್ ಏನು ಇರಬೇಕು ಅನ್ನೋ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಹೇಳಿಕೊಟ್ಟಿದ್ದೆ. ಸೊ ಈ ವಿಡಿಯೋದಾಗ ಕಂಪಲ್ಸರಿ ಆಗಿ ನಿಮ್ಮ ಹತ್ರ ಏನು ಇರಬೇಕು ಹೇರ್ ಸ್ಟೈಲ್ ಮಾಡಬೇಕಾದ್ರೆ. ಸಪೋಸ್ ಆನ್ ಟೈಮ್ ನಿಮ್ಮ ಹತ್ರ ಐಟಮ್ ಇಲ್ಲ ಅಂದ್ರೆ ನಿಮ್ಮ ಕ್ಲೈಂಟ್ ಮಿಸ್ ಆಗೋ ಚಾನ್ಸಸ್ ಇರ್ತೈತಿ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋ ನಿಮಗೋಸ್ಕರ ಬಿಗಿನರ್ ಹೇರ್ ಸ್ಟೈಲಿಸ್ಟ್ನವ್ರಿಗೆ. ಫಸ್ಟ್ ಬಂದು ಬನ್ ಹೇರ್ ಬನ್ ಅಂತೂ ಕಂಪಲ್ಸರಿ ಮೊದಲ ಇರಲೇಬೇಕು. ಇವಾಗ ನೀವು ಒಬ್ಬರು ಹೇರ್ ಸ್ಟೈಲ್ ಮಾಡೋಕ್ಕಂತ ಹೋಗಿರ್ತೀರಿ, ಅವಾಗ ನಿಮ್ಮ ಹೇರ್ ಸ್ಟೈಲ್ ಮಾಡ್ತಿರೋ ವರ್ಕ್ ನೋಡಿ ಮತ್ತೊಬ್ಬರು ನಿಮಗೆ ಆರ್ಡ್ರ್ ಕೊಡ್ಬೋದು ಆನ್ ದ ಸ್ಪಾಟ್. ಅವಾಗ ನಿಮ್ಮ ಹತ್ರ ಬನ್ ಇಲ್ಲ ಅಂದರೆ ನಿಮ್ಮ ಆರ್ಡ್ರ್ ಮಿಸ್ ಆಗೋ ಚಾನ್ಸಸ್ ಇರ್ತೈತಿ. ಸೊ ನಿಮ್ಮ ಹತ್ರ ಬನ್ಸ್ ಕಂಪಲ್ಸರಿಯಾಗಿ ಇರಲೇಬೇಕು. ನೆಕ್ಸ್ಟ್ ಬಂದು ಈ ಥರ ರೆಡಿಮೇಡ್ ಜಡಿ. ಈಗ ನಿಮ್ಮ ಹತ್ರ ಟೈಮ್ ಇರೋಂಗಿಲ್ಲ, ಜಸ್ಟ್ 10 ಅಥವಾ 15 ಮಿನಿಟ್ಸ್ ನಿಮ್ಗೆ ಟೈಮ್ ಕೊಟ್ಟಿರ್ತಾರೆ ನಿಮಗೆ ಈ ಲುಕ್ ಹೇರ್ ಸ್ಟೈಲ್ ಕಂಪ್ಲೀಟ್ ಮಾಡ್ಬೇಕಂತ. ಅವಾಗ ನಿಮ್ಗೆ ಟೈಮ್ ಇರಲಿಲ್ಲ ಅಂದ್ರೆ ಜಸ್ಟ್ ನೀವು ಬನ್ ಹಾಕಿ ಇದನ್ನು ಅವ್ರಿಗೆ ಟೈಮ್ ಮಾಡಿದ್ರೆ ಮುಗೀತು, ನಿಮ್ಮ ಹೇರ್ ಸ್ಟೈಲ್ ಕಂಪ್ಲೀಟ್ ಆಗ್ತದೆ. ಸೊ ಇದಂತೂ ಇರಲೇಬೇಕು. ನೆಕ್ಸ್ಟ್ ಬಂದು ಈ ಥರ ನೆಟ್, ಬ್ಲ್ಯಾಕ್ ನೆಟ್. ಈಗ ನೀವು ಬ್ರೈಡಿಗೆ ಸೌತ್ ಇಂಡಿಯನ್ ಲುಕ್ ಮಾಡಕತ್ತೀರಂದ್ರೆ ಅವ್ರು ಕಂಪಲ್ಸರಿಯಾಗಿ ಜಡಿನ ಹಾಕ್ತಾರೆ. ಜಡಿ ಹಾಕಿದಾಗ ಏನಾಗ್ತೈತಿ ಅಂದ್ರೆ ಅವ್ರು ಸ್ಮಾಲ್ ಹೇರ್ಸ್ ಎಲ್ಲ ಇದ್ದು ಅಂದ್ರೆ ಹೊರಗೆ ಬರೋ ಚಾನ್ಸಸ್ ಹೊರಗೆಲ್ಲ ಬರ್ತಿರ್ತಾವೆ. ಅವಾಗ ಏನು ಮಾಡಬೇಕು, ಈ ಥರ ನೆಟ್ ಹಾಕಿ ಸ್ಟಿಚ್ ಮಾಡಿಬಿಟ್ರೆ ಹೇರ್ಸ್ಗೆ ಲುಕ್ ಕಂಪ್ಲೀಟ್ ಆಗ್ತದೆ. ಆಮೇಲೆ ನೀಟ್ ಕಾಣ್ತದೆ ನಿಮ್ಮ ವರ್ಕ್. ನೆಕ್ಸ್ಟ್ ಬಂದು ಹೇರ್ ಎಕ್ಸ್ಟೆನ್ಷನ್. ನಾನು ನಿಮಗೆ ಲಾಸ್ಟ್ ವಿಡಿಯೋದಾಗ ಇದ್ರ ವಿಡಿಯೋ ತೋರಿಸಿದ್ದೀನಿ, ಯಾರು ನೋಡಿಲ್ಲ ಅವ್ರು ಹೋಗಿ ನೋಡ್ಕೊಂಬನ್ನಿ. ಹೇರ್ ಎಕ್ಸ್ಟೆನ್ಷನ್ ಇದು ಯಾಕಪ್ಪ ಅಂದ್ರೆ ಒಬ್ಬೊಬ್ಬರು ಕ್ಲೈಂಟ್ದ ಶಾರ್ಟ್ ಹೇರ್ ಇರ್ತಾವ, ಬಟ್ ಅವರಿಗೆ ಇದೇ ಥರದ ಮೆಸ್ಸಿ ಬ್ರೇಡ್ ಅಥವಾ ಫ್ರೆಂಚ್ ಬ್ರೇಡ್ ಬೇಕಾಗಿರ್ತೈತಿ ಹೇರ್ ಸ್ಟೈಲ್ ಒಳಗೆ. ಅವಾಗ ನೀವು ಏನು ಮಾಡ್ಬೇಕಂದ್ರೆ ಈ ಥರ ನೀವು ಮುಂಚೆನೇ ಮಾಡಿ ಇಟ್ಕೊಂಡ್ರೆ ನಿಮ್ಮ ಟೈಮ್ ಸೇಮ್ ಆಗ್ತೈತಿ. ಇಲ್ಲ ನಿಮ್ಮ ಹತ್ರ ಟೈಮ್ ಐತಪ್ಪ ಅಂದ್ರೆ ನೀವು ಎಕ್ಸ್ಟೆನ್ಷನಿಂದ ಅವಾಗ ಅವರಿಗೆ ರೆಡಿ ಮಾಡ್ಬೋದಾ. ಸೊ ಹೇರ್ ಎಕ್ಸ್ಟೆನ್ಷನ್ ನಿಮ್ಮ ಹತ್ರ ಇರಲೇಬೇಕು. ನೆಕ್ಸ್ಟ್ ಬಂದು ನೆಟ್ ಫಾರ್ ಬನ್. ಈ ಥರದ ನೆಟ್ ಈಗ ನೀವು ಬನ್ಸ್ ಎಲ್ಲ ಹಾಕಿರ್ತೀರಿ ಕ್ಲೈಂಟ್ಸಿಗೆ, ಅವ್ರ ಕೂದಲು ಶಾರ್ಟ್ ಏನಾದರೂ ಇತ್ತಪ್ಪ, ಸಪೋಸ್ ಲಾಂಗ್ ಇದ್ರೂ ಸ್ವಲ್ಪ ಆಚೆ ಬರ್ತಿರ್ತಾವ ನೀವು ಫೋಲ್ಡ್ ಮಾಡಿ ಹಾಕಿದಾಗ. ಅವಾಗ ಈ ಥರ ನೆಟ್ ಇದ್ರೆ ಏನಕ್ಕೈತಿ, ಫುಲ್ಲಾಗಿ ಕವರ್ ಮಾಡಿದ್ರೆ ಅದ್ರ ಲುಕ್ ಕಂಪ್ಲೀಟ್ ಆಗ್ತೈತಿ. ನೆಕ್ಸ್ಟ್ ಬಂದು ಈ ಥರದ ಆರ್ಟಿಫಿಷಿಯಲ್ ಫ್ಲವರ್. ಇದ್ರೊಳಗೆ ಕಲರ್ಸ್ ಎಲ್ಲ ಇರ್ತಾವ. ಸಪೋಸ್ ಆನ್ ಟೈಮಿಗೆ ನಿಮ್ಮ ಬ್ರೈಡಿಗೆ ನಿಮ್ಮ ಒರಿಜಿನಲ್ ಫ್ಲವರ್ ಬಂದು ಮುಟ್ಟಿಲ್ಲ, ರಿಚ್ ಆಗಲಿಲ್ಲ ಅಂದರೆ ನಿಮ್ಮ ಹತ್ರ ಇರೋ ಈ ಥರದ ಆರ್ಟಿಫಿಷಿಯಲ್ ಫ್ಲವರಿಂದ ಅವ್ರ ಹೇರ್ ಸ್ಟೈಲ್ನ ನೀವು ಕಂಪ್ಲೀಟ್ ಮಾಡ್ಬೋದು. ನೆಕ್ಸ್ಟ್ ಬಂದು ಈ ಥರದ ಎಸೆಸರಿ. ಸಪೋಸ್ ಈಗ ನೀವು ಎಂಗೇಜ್ಮೆಂಟಿಗೆ ಏನಾದರೂ ಹೋಗ್ತಿರ್ತೀರಿ ಹೇರ್ ಸ್ಟೈಲ್ ಮಾಡೋಕ್ಕಂತ, ಅಥವಾ ಏನಾದರೂ ಎಂಗೇಜ್ಮೆಂಟಿಗೆ ಅಂತ ಹೋಗಿರ್ತೀರಿ, ಆವಾಗ ಆಲ್ಮೋಸ್ಟ್ ಎಲ್ಲ ಎಂಗೇಜ್ಮೆಂಟಿಗೆ ಕರ್ಲ್ ಹೇರನ್ನು ಪ್ರಿಫೇರ್ ಮಾಡ್ತಾರೆ. ಈ ಥರದ ಒಂದು ಹೇರ್ ಎಸೆಸರಿ ನಿಮ್ಮ ಹತ್ರ ಇದ್ರೆ ಅವ್ರ ಹೇರ್ ಸ್ಟೈಲನ್ನು ಇನ್ನೂ ಸ್ವಲ್ಪ ನೀವು ಅವ್ರ ಲುಕ್ನ ನೀವು ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೋದಾ. ನೆಕ್ಸ್ಟ್ ಬಂದು ಈ ಥರದ ಎಸೆಸರೀಸ್. ಇದು ಫುಲ್ ಆಫ್ ಸೆಟ್ ಸಿಗ್ತದೆ ನಿಮ್ಮ ಹತ್ರ. ಈ ಥರ ಇದನ್ನು ನೀವು ಬನ್ನಿಗೂ ಅಟ್ಯಾಚ್ ಮಾಡ್ಬೋದಾ, ಇಲ್ಲ ಸಪೋಸ್ ನೀವು ಈ ಥರ ಮೆಸ್ಸಿ ಬ್ರೇಡ್ ಎಲ್ಲ ಮಾಡಿರ್ತಿರಲ್ಲ, ಇದಕ್ಕೊಂದು ನಿಂಗೆ ಮಿಡಲ್ ಒಂದು ಅಟ್ಯಾಚ್ ಮಾಡ್ತಾನೂ ಹೋಗ್ಬೋದು. ಇದ್ರಿಂದ ಏನಕ್ಕೈತಿ, ಈ ಥರ ನೀವು ಈ ಥರ ಇದ್ರೆ ಏನಕ್ಕೈತಿ, ಬರೀ ಖಾಲಿ ಅನಿಸುತ್ತೆ. ಸಪೋಸ್ ಇದಕ್ಕೆ ಈ ಥರ ಫ್ಲವರ್ಸ್ ಎಲ್ಲ ಆ್ಯಡ್ ಮಾಡಿದ್ರೆ ಇನ್ನೂ ಲುಕ್ ಕಂಪ್ಲೀಟ್ ಅನ್ನಿಸ್ತದೆ, ರಿಚ್ ಅನ್ನಿಸ್ತದೆ. ಸೊ ಇವೆಲ್ಲ ಬೇಸಿಕ್ ಆಗಿ ಅಥವಾ ಇವು ಇರಲೇಬೇಕಾಗಿರುವಂಥ ಐಟಮ್ಸ್ ಆ್ಯಸ್ ಅ ಹೇರ್ ಸ್ಟೈಲಿಸ್ಟ್. ಸೊ ಇನ್ನೂ ಹೇರ್ ರಿಲೇಟೆಡ್ ವೀಡಿಯೋಸ್ ಏನಾದರೂ ಬೇಕಿದ್ರೆ ಕಮೆಂಟ್ ಮಾಡಿ, DM ಮಾಡಿ. ಅಲ್ಲಿವರೆಗೂ ಮೇಕೋರು ತೇಜ್ಮಾ ಪಾಟೀಲ್ ಫಾಲೋ ಮಾಡಿ.